ಉಜ್ವಲ್ ವಾಟ್ ಅ ಟ್ಯಾಲೆಂಟ್ ಯೋರ್ ಮಗ. ನನ್ನ ಕಡೆಯಿಂದ ನಮ್ಮ ಉಜ್ವಲ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಸೂಪರ್ ಡಾನ್ಸರ್ ಮಗ ನೀನು, ಸೂಪರ್. ಈ ಒಂದು ಫ್ಯಾಂಟಸಿ ವರ್ಲ್ಡ್ ನ ಈ ಒಂದು ಡಾನ್ಸ್ ಹೇಗನ್ಸ್ತು ಅಂತ ನಾವು ಫಸ್ಟ್ ನಮ್ಮ ಕ್ವೀನ್ ರಕ್ಷಿತಾ ಮೇಡಮ್ ಹತ್ರ ಕೇಳೋಣ. ಮ್ಯಾಮ್, ಬ್ಯಾಟಲ್ ರೌಂಡ್ ಇರೋದ್ರಿಂದ ಪ್ರತಿಯೊಂದು ಕೌಂಟ್ ಆಗುತ್ತೆ ಆಬ್ವಿಯಸ್ಲಿ. ಇವತ್ತು ಉಜ್ವಲ್ ಚೆನ್ನಾಗಿ ಮಾಡ್ದ. ಹಿ ವಾಸ್ ರಿಯಲಿ ರಿಯಲಿ ಗುಡ್. ನೀವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಈ ರ್ಯಾಂಪ್ ಮೇಲೆ ಬಂದು ಉಜ್ವಲ್ ಒಂದು ಸ್ಟೆಪ್ ಮಾಡ್ತಾನೆ. ಹಿ ಡಿಡ್ ಇಟ್ ಸೋ ವೆಲ್ ಅನ್ಸ್ತು ನನಗೆ. ಬಟ್ ಅದನ್ನ ಬಿಟ್ಟು ಐ ಥಿಂಕ್ ಇಟ್ ವಾಸ್ ವೆಲ್ ಡನ್. ನಂಗೆ ಆ ಮಧ್ಯದ ಪ್ರಾಪರ್ಟಿ ಕುಡ್ ಹ್ಯಾವ್ ಚೇಂಜ್ ಅ ಲಿಟಲ್ ಅಂತ ಅನಿಸ್ತು. ಬಿಕಾಸ್ ನನ್ನ ಲವ್ ಥೀಮ್ ಆ ಬ್ಯಾಟ್ ನನಗೆ ಇಟ್ ವಾಸ್ ಲುಕಿಂಗ್ ಲಿಟಲ್ ಇನ್ಅಪ್ರೋಪ್ರಿಯೇಟ್ ಅಂತ ಅನಿಸ್ತು. ಅದರ್ ದೆನ್ ದ್ಯಾಟ್ ನೋಡೋಣ ಮುಂದಿನ ಟೀಮ್ ಹೆಂಗ್ ಮಾಡ್ತಾರಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಉಜ್ವಲ್, ಹೆಂಗ್ ಹ್ಯಾಂಡಲ್ ಮಾಡ್ತಿದ್ಯಾ ಇದು ಹುಡುಗಿನ? ಏನಿಲ್ಲ ಮ್ಯಾಮ್, 4 days ಇಂದ ಹುಷಾರಿರ್ಲಿಲ್ಲ. ನಾನು ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರ ಪೋರ್ಷನ್ ಕೂಡ ಮಾಸ್ಟರ್ ಜೊತೆ ಸ್ವಲ್ಪ ನಾನು ರಿಹರ್ಸಲ್ ಮಾಡ್ಕೋತಿದ್ದೆ. ಆದ್ರೂ ಅವರು ಐ ಫೀವರ್ ಇದ್ರು ಕೂಡ ನಿಲ್ಲಕ್ಕಾಗ್ತಿರ್ಲಿಲ್ಲ, ತೀರಾ ಹೀಗೆ ಹೋಗ್ಬಿಡ್ತಿದ್ರು. ಇದ್ರ ಮೇಲೆ ನಿಂತ್ಕೊಂಡು ಅವ್ರು ಮಾಡುವಾಗೆಲ್ಲ ತುಂಬಾ ತಲೆ ಸುತ್ತಾಯ್ತು ಅಂತ ಹೇಳ್ತಾನೆ ಇದ್ರು. ಹಾಗಾದ್ರೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅದೇ ಅವಳು ಮೇಲೆ ಹೋದಾಗ ನಿಂಗೆ ತಲೆ ಸುತ್ತಾ ಮತ್ತೆ ಗಗನ ಅದೇ ಸ್ಟೆಪ್ ಮಾಡಿದ್ಲು. ಫಸ್ಟ್ ಒಂದು ಪಲ್ಟಿ ಹೊಡೆದ್ಲಲ್ಲ ಗಗನ. ಏನಂದ್ರೆ ಹಿಂಗಿಂದ ಹೋಗಿ ಆಮೇಲೆ ನೋಡಿದ್ರೆ ಕಾಲ್ ಕೆಳಗಡೆಯಿಂದ ಬಂದು ಮೇಲಿಂದ ನೋಡ್ತಾ ಇದ್ದಾಳೆ ಎಲ್ಲಿಂದ ಹೋಗಿ ಎಲ್ಲಿಂದ ಬಂದೆ ಅಂತ. ಅದೇ ಸ್ಟೆಪ್. ನೆಕ್ಸ್ಟ್ ಟಾಸ್ಕ್ ವಿನ್ ಆದ್ರಲ್ಲ ಪ್ರಿಯಾ ಮತ್ತೆ ಅವ್ರ ಪಾರ್ಟ್ನರ್ ದರ್ಶನ್, ಅವ್ರ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಇಬ್ರನ್ನು ಕರೆಸ್ಬಿಟ್ಟು ನಾವು ಸ್ಕೋರ್ಸ್ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಗಗನ, ಥ್ಯಾಂಕ್ ಯು ಉಜ್ವಲ್. ಸೊ ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ರಕ್ಷಿತಾ ಮ್ಯಾಮ್, ದರ್ಶನ್ ಇಸ್ ಅ ವೆರಿ ಗುಡ್ ಡಾನ್ಸರ್ ಕಣಮ್ಮ. ಈಸ್ ಅ ವೆರಿ ವೆರಿ ಗುಡ್ ಡಾನ್ಸರ್. ಪ್ರಿಯಾ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ನಂಗೆ ಅವಳ ಎಕ್ಸ್ಪ್ರೆಷನ್ಸ್ ಇವತ್ತು ತುಂಬಾ ಇಷ್ಟ ಆಯ್ತು. ದ ವೇ ಶಿ ಫ್ಲೋಡ್ ವಾಸ್ ಸೋ ನೈಸ್, ಸೋ ಸ್ವಾವ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಪ್ರಿಯಾ ಅಂಡ್ ದರ್ಶನ್ ವಾಸ್ ಸೋ ನೈಸ್. ನಂಗೆ ಇಬ್ರು ತುಂಬಾ ಇಷ್ಟ ಆದ್ರು. ಜೆನ್ಯೂನ್ಲಿ ಹಾರ್ಟ್ಫುಲಿ ಹೇಳ್ತೀನಿ, ಈ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗಿ ಮುಗ್ದಿದ್ರೆ ಖುಷಿಯಾಗಿರೋದು ಇವರಿಬ್ರಿಗೂ ಫೈರ್ ಬ್ರ್ಯಾಂಡ್ ಕೊಡೋಕ್ಕೆ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ನನಗೂ ಅಷ್ಟೇ, ಸ್ಟಾರ್ಟ್ ಮಾಡಿದೆ ಐ ಥಾಟ್ ದಿಸ್ ವಿಲ್ ಬಿ ಎ ಫೈರ್ ಬ್ರ್ಯಾಂಡ್. ಯಾಕಂದ್ರೆ ಆ ಲೆಗ್ಸ್ ಮೂವ್ ಮಾಡೋ ಸ್ಟೈಲ್ ಇರ್ಬೋದು ದರ್ಶನ್ ಅವ್ರದ್ದು. ನೀಟಾಗಿ ಸ್ಪಿನ್ ಆಗಿ ಹೋಗುತ್ತೆ, ಅಷ್ಟು ಪರ್ಫೆಕ್ಟ್ ಲ್ಯಾಂಡಿಂಗು. ಆಮೇಲೆ ಪ್ರಿಯಾ ಅವರು ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ವಸಂತ್ ಬರ್ಬೇಕಾದ್ರೆ ಏನಾದ್ರೂ ಒಂದು ಡಿಫ್ರೆನ್ಸ್ ತರ್ತಾರೆ ಈ ಸೀಸನ್. ಎಂಟೈರ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಒಂದು ಟೈಟಲ್ ಕೊಡ್ತೀನಿ ಅವ್ರಿಗೆ, UV ಅಂತ ಕೊಡ್ತೀನಿ, ಯುನಿಕ್ ವಸಂತ್ ಅಂತ. ನಿಜವಾದ ಪ್ರತಿ ಒಂದು ಇದ್ರಲ್ಲೂ ಏನಾದ್ರೂ ಒಂದು ವಿಶೇಷ ತರ್ತಾರೆ. ಟುಡೇ ಇಟ್ ವಾಸ್ ಸೀನ್ ಟುಡೇ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನೀವು DKD ವೇದಿಕೆಗೆ ಬಂದಿರೋದು, ಪರ್ಫಾರ್ಮ್ ಮಾಡಿರೋದು, ನಿಮಗೆ ಎಷ್ಟು ಸಂತೋಷ ಆಗ್ತಾ ಇದೆ? ಡ್ಯಾನ್ಸಿಗೆ ಬರೋಕ್ಕೆ ಕಾರಣನೇ ನಾನು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿದ್ದೀನಿ. ಬಟ್ ಖಂಡಿತ ನಾನು ಮಾಡೇ ಮಾಡ್ತೀನಿ. ಸೊ ಜಿ ಕನ್ನಡ ಅವ್ರು ನನಗೆ ಸ್ಟೇಜ್ ಕೊಟ್ಟಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್. ಅಂದ್ರೆ ನೀವು ಓದನ್ನ ಕೂಡ ಡಾನ್ಸ್ಗಾಗಿ ಡೆಡಿಕೇಟ್ ಮಾಡಿದ್ರೆ, ಓದೋದನ್ನ ಬಿಟ್ಬಿಟ್ರ? ಹೌದು, ಆಕ್ಚುಲಿ ನಾನು ಓದ್ತಿರ್ಬೇಕಾದ್ರೆ ಪ್ರತಿಯೊಬ್ರು ಹೇಳೋರು, ಏನು ಓದಲ್ಲ ಏನು ಮಾಡಲ್ಲ, ಮನೇಲಿ ಕುತ್ಕೊಂಡೆ ಯಾಕೆ ಹಿಂಗೆ ಮಾಡ್ತಿರ್ತೀಯಾ, ಅಟ್ಲೀಸ್ಟ್ ಕಾಲೇಜ್ಗೆ ಹೋಗ್ತೀಯಾ ಬರ್ತೀಯಾ, ಒಂದು ಮಾರ್ಕ್ಸ್ ಬರಲ್ಲ. ಅವಾಗ ನನಗೊಬ್ರು ಗುರು ಬಂದ್ಬಿಟ್ಟು ಒಬ್ರು ಹೇಳಿದ್ರು, ನಿನಗೆ ಖಂಡಿತ ದೇವ್ರು ಯಾವ್ದ್ರಲ್ಲಾದ್ರೂ ಒಂದು ಕಡೆ ನಿನಗೆ ಅಂತ ಒಂದು ಕೊಟ್ಟೆ ಇರ್ತಾನೆ, ಅದು ನೀನೇ ಹುಡ್ಕೊಂಡು ಹೋಗ್ಬೇಕಂದ್ರು. ನಾನು ಅವಾಗ ತಾನೇ ನಾನು ಡ್ಯಾನ್ಸ್ ವೇದಿಕೆ ಕಾಲಿಕ್ತೆ. ಸೊ ಅಲ್ಲಿಂದ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಸ್ಟೇಜಲ್ಲಿ ನಿಂತಿದ್ದೀನಿ. ಲವ್ಲಿ, ವೆರಿ ನೈಸ್ ದರ್ಶನ್, ಗುಡ್ ಲಕ್. ಥ್ಯಾಂಕ್ ಯು ದರ್ಶನ್. ಈಗ ಇದು ಬಿಟ್ಟು ಬೇರೆ ಏನೇನು ಟ್ಯಾಲೆಂಟ್ ಇದೆ ದರ್ಶನ್ ನಿನಗೆ? ಹೌದು, ನಾನು ಸಾಂಗ್ ಜೊತೆಗೆ ಬೀಟು ಮಾಡಿದ್ದೀನಿ. ಇವಾಗ ಒಂದು ಬಿಡು ನೋಡೋಣ. ಮುಂಜಾನೆ ಮಂಜಲ್ಲಿ ಜುಪ್, ಮುಸ್ಸಂಜೆ ಬಿಳಿ ತಂಪಲ್ಲಿ ಟಿಕ್ 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 ಡಿಶ್. ಓ ಹೇಳಮ್ಮ, ಅದೇನದು? ಓ ಜುಪ್. ಈಗ ನೀವೇನೋ ಇಬ್ರು ಪರ್ಫಾರ್ಮ್ ಮಾಡಿದಾರಾ, ಕಮೆಂಟ್ಸು ತಗೊಂಡಾಗಿದೆ. ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದಂತ ಉಜ್ವಲ್ ಹಾಗೂ ಗಗನ ಫ್ರಮ್ ರವಿ ಟೀಮ್ ನ ವೆಲ್ಕಮ್ ಮಾಡೋಣ ಆನ್ ಸ್ಟೇಜ್. ಓಕೆ, ಎರಡೂ ಜೋಡಿಗಳ ಕಮೆಂಟ್ಸ್ ಅನ್ನ ಕೇಳಾದ್ಮೇಲೆ ನಾವ್ ಡಿಸಿಷನ್ ಟೈಮ್. ಈ ಬ್ಯಾಟಲ್ ಅನ್ನ ಗೆದ್ದೋರು ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಸ್ಕೋರ್ಸ್ ಮೂಲಕ ಈ ಬ್ಯಾಟಲ್ ಯಾರು ಗೆದ್ದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ಪರ್ಫಾರ್ಮ್ ಮಾಡಿದ್ದು ಉಜ್ವಲ್ ಹಾಗೂ ಗಗನ ಆಗಿರೋದ್ರಿಂದ ಅವರಿಗೆ ಮೊದಲ ಸ್ಕೋರ್ಸ್. ರಕ್ಷಿತಾ ಮ್ಯಾಮ್, ನಿಮ್ಮ ಸ್ಕೋರ್ಸ್.
8.5. Srini Master. 8.5. So ನಿಮ್ಮ ಟೋಟಲ್ ಸ್ಕೋರ್ 17. 17.5 ಬಂದ್ರೆ ಇವ್ರ ವಿನ್ನರು, 17 ಬಂದ್ರೆ ಟೈ, 17ಗಿಂತ ಕಮ್ಮಿ ಬಂದ್ರೆ ಇವ್ರ ವಿನ್ನರ್. ಸೊ ಪ್ರಿಯಾ ಹಾಗೂ ದರ್ಶನ್ ಅವರ ಸ್ಕೋರ್ಸ್ ಏನು ಅಂತ ನೋಡೋಣ. ರಕ್ಷಿತಾ ಮ್ಯಾಮ್. 8.5. ಚಿನ್ನಿ ಮಾಸ್ಟರ್. 8.5. ಓ ಮೈ ಗಾಡ್ಸ್, ಇಲ್ಲ ಇಬ್ರು 17 ತಗೊಂಡು ಎರಡು ಜೋಡಿಗಳ ಮಧ್ಯೆ ಆಗಿದೆ ಟೈ. ಎರಡು ಜೋಡಿಗಳು 17 ತಗೊಂಡಿರೋದ್ರಿಂದ ಈ ಬ್ಯಾಟಲ್ ಟೈ ಆಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬ್ಯಾಟಲ್ ಅಂದ್ರೆ ಇದೆ. ಅಂಡ್ ದ ಬ್ಯಾಟಲ್ ಇಸ್ ಮಾಸ್ ಥೀಮ್ ಬ್ಯಾಟಲ್. ಲೆಟ್ಸ್ ವೆಲ್ಕಮ್ ಮಂಜು ಮಾಸ್ಟರ್ ಟೀಮ್ ಇಂದ ವರ್ಧನ, ಆರ್ಯವರ್ಧನ ಹಾಗೂ ಸುಚಿತ್ರಾ. ವಸಂತ್ ಮಾಸ್ಟರ್ ಟೀಮ್ ಇಂದ ಮಿಮಿಕ್ರಿ ಗೋಪಿ ಸರ್ ಹಾಗೂ ಸೀಮಾ. ರಾಹುಲ್ ಮಾಸ್ಟರ್ ಟೀಮ್ ಇಂದ ಪ್ರಥಮ್ ಹಾಗೂ ಬೆಳ್ತಂಗಡಿಯ ತ್ರಿಷಾ. ಅಲ್ಲ, ಈ ಬ್ಯಾಟಲ್ ಅಲ್ಲಿ ಫಸ್ಟ್ ಯಾರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಎಂತ ಟಾಸ್ಕ್ ಇರುತ್ತೆ. ಇದೇ ನನ್ ತಲೆ ಕೆಟ್ಟ ಕೆರಾಡ್ಬಿಟ್ಟಿದೆ. ಮಾಸ್ ಆಗಿರೋದ್ರಿಂದ ನಾವೇನಾದ್ರೂ ಮಾಡಿದ್ರೆ ಮಾಸ್ ಆಗಿ ಯೋಚನೆ ಮಾಡ್ತೀವಿ. ಚೀನ್ ಟಪಾಕ್ ಟಮ್ ಡಮ್ ಮಾಸ್ ಪ್ರಾಪರ್ಟಿ ತಗೊಂಬ. ಪ್ರಥಮ್, ಇದು ಒಂದು ಬ್ರೀಫ್ ಕೇಸ್. ಇದು ಕಳ್ಳ ಮಳ್ಳ ಸುಳ್ಳ ಅನ್ನೋ ಒಂದು ಬ್ಯಾಟಲ್ ಆಗಿರೋದ್ರಿಂದ ಇದ್ರ ಒಳಗಡೆ ಒಂದು ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಡಿಸೈಡ್ ಮಾಡುತ್ತೆ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ. ಆರ್ಯವರ್ಧನ್ ಸರ್, ನೀವು ಎಲ್ಲವನ್ನ ನುಡಿತೀರಿ. ಇದ್ರ ಒಳಗಡೆ ಏನಿರುತ್ತೆ ಹೇಳಿ ನೋಡೋಣ. ನಂಬರ್ ಹೇಳಿ ನೋಡೋಣ, ಏನಿರುತ್ತೆ ಇದ್ರ ಒಳಗಡೆ. ಆಟ ಹೊಡಕ್ ಸಾರಥಿ ಬಂದಿದ್ದಾರೆ, ಇವರು ಇದ್ದಾರೆ, ಹಾಗಾಗಿ ಅವರೇ ಫಸ್ಟ್ ಬರ್ಲಿ. ನಾ ಹೇಳಲ್ಲ ಎಷ್ಟು ನಂಬರ್ ಇದೆ ಅಂತ. 3 ಇರ್ಬೋದ ಮೇಡಮ್. ಎಷ್ಟು ಸೀಸನ್ ಡಿ ಮಾಡಿಲ್ಲ. 3 ಜನ ಇದ್ದಾರೆ, 3 ಪ್ರಾಪರ್ಟಿ ಇದ್ರಲ್ಲಿ ಇರುತ್ತೆ. 3, 2, 1. ಇದು ಮಾಸ್ ಥೀಮ್ ಆಗಿರೋದ್ರಿಂದ 3 ಜನಕ್ಕೆ 3 ಗನ್ ಅನ್ನ ಕೊಡ್ತಾ ಇದೀವಿ. ಈ ಗನ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 3 ಜನ ಒಂದೊಂದು ಗನ್ನನ್ನ ಚೂಸ್ ಮಾಡ್ತೀರಾ. ಚೂಸ್ ಮಾಡಿದ ನಂತರ ನಾನು ಹೇಳ್ತೀನಿ. ಫಸ್ಟ್ ಬನ್ನಿ, ಆಯ್ಕೆ ಮಾಡಿ ನಿಮ್ ಗನ್ನ.